ಎಸ್ ನೋಡಿ, ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೈ ಮುಖಂಡ ರಾಜೇಗೌಡಗೆ ಬಂಧನದ ಭೀತಿ ಒಂದ್ ಕಡೆ ಶುರು ಆಗ್ಬಿಟ್ಟಿದೆ. ಯಾಕಂದ್ರೆ ರಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಈಗ ಆ ಅರ್ಜಿಯನ್ನ ವಜಾಗೊಳಿಸುತ್ತಾ ಕೋರ್ಟ್ ಅಥವಾ ಇಲ್ವಾ ಗೊತ್ತಿಲ್ಲ, ಆದ್ರೆ ವಜಾಗೊಳಿಸುತ್ತೆ ಅನ್ನೋ ನಿಟ್ಟಿನಲ್ಲಿ ಬಂಧನದ ಭೀತಿ ಕಾಡ್ತಾ ಇದೆ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು ರಾಜೀವ್ಗೌಡ. ಈಗ ಬಂಧನ ಆಗ್ತೀನಿ ಅನ್ನುವಂಥ ಎಲ್ಲಾ ಭೀತಿ ಎದುರಾಗ್ತಾ ಇದೆ. ರಾಜೀವ್ಗೌಡ ವಿರುದ್ಧ ಇದೀಗ ಪ್ರತ್ಯೇಕವಾಗಿ 2 ಎಫ್ಐಆರ್ ದಾಖಲಾಗಿದೆ. ಒಂದು ಅಮೃತಗೌಡ ಕೊಟ್ಟಿರುವಂತದ್ದು ಮತ್ತು ಜೆಡಿಎಸ್ ಮುಖಂಡರಿಂದ ಒಂದು ಕೊಟ್ಟಿರುವಂತದ್ದು. ಇವೆರಡರ ಅನ್ವಯದ ಮೇಲೆ ಈಗ 2 ಎಫ್ಐಆರ್ ಆಗಿದೆ ರಾಜೀವ್ಗೌಡ ಮೇಲೆ. ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ದಾಖಲಾಯಿತು ಎಫ್ಐಆರ್. ಇನ್ನ 3 ರಿಂದ 4 ದಿನಗಳಿಂದ ನಾಪತ್ತೆಯಾಗಿದ್ದ ರಾಜೀವ್ಗೌಡ ಬಂಧನದ ಭೀತಿಯಿಂದ 3 ರಿಂದ 4 ದಿನಗಳಿಂದ ಎಸ್ಕೇಪ್ ಆಗಿರೋದು, ಅಪ್ಸ್ಟ್ಯಾಂಡ್ ಆಗಿರೋದು. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಡೀಟೇಲ್ಸ್ ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ಕೈ ಮುಖಂಡ ರಾಜೀವ್ಗೌಡಗೆ ಬಂಧನದ ಭೀತಿ ಕಾಡ್ತಾ ಇದೆ ಒಂದ್ ಕಡೆ. ಎಸ್ಏನು ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿಯನ್ನ ಹಾಕಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರ ರಾಜೀವ್ಗೌಡ. ಈ ರಾಜೀವ್ಗೌಡ ಅರ್ಜಿಯನ್ನ ಸಲ್ಲಿಸಿರೋ ವಿರುದ್ಧವಾಗಿ ಪ್ರತ್ಯೇಕವಾಗಿ 2 ಕೂಡ ಎಫ್ಐಆರ್ ಆಗಿದೆ. ಹಾಗಾಗಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು, ಆದ್ರೆ ಅದು ಇನ್ನೂ ವಜಾ ಆಗುತ್ತಾ ಅಥವಾ ಇನ್ನೂ ಅದನ್ನ ಅಪ್ರೂವಲ್ ಮಾಡಿದಾರಾ ಇಲ್ಲ. ಹಾಗಾಗಿ ಬಂಧನದ ಭೀತಿ ಕಾಣ್ತಾ ಇದೆ. 2 ಎಫ್ಐಆರ್ ಆಗಿದೆ. ಒಂದು ಅಮೃತಗೌಡ ಅಂದ್ರೆ ಏನು ಪೌರಾಯುಕ್ತೆ ಇದ್ರು, ಅವ್ರಿಗೆ ಮಾತಾಡಿರುವಂತಹ ಪೌರಾಯುಕ್ತೆ, ಹಾಗೆ ಜೆಡಿಎಸ್ ಇಂದ 2 ಇಬ್ಬರು ಕೂಡ ಪ್ರತ್ಯೇಕವಾಗಿ ಒಂದೊಂದು ದೂರನ್ನ ಕೊಟ್ಟಿದ್ದಾರೆ. ಈ ಆಧಾರದ ಮೇಲೆ ಇದೀಗ ಎಫ್ಐಆರ್ ಅನ್ನ ಹಾಕಲಾಗಿದೆ. ಇದರ ಜೊತೆಗೆ ಏನು ಶಿಡ್ಲಘಟ್ಟದ ಪೌರಾಯುಕ್ತೆಗೆ ಮಾತನಾಡಿದ್ರು, ಇದಕ್ಕೆ ಸಂಬಂಧಪಟ್ಟಂತೆ ಶಿಡ್ಲಘಟ್ಟದ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನು ದಾಖಲಾಗಿದೆ. ಹಾಗಾಗಿ 3 ರಿಂದ 4 ದಿನಗಳಿಂದ ನಾಪತ್ತೆ ಆಗಿದ್ರು ರಾಜೀವ್ಗೌಡ. ಮಾತನಾಡೋದಕ್ಕೂ ಮುನ್ನ ಒಂಚೂರು ತಿಳಿದುಕೊಂಡು ಮಾತನಾಡಿದರೆ ಬಹುಶಃ ಈ ತರ 3 ರಿಂದ 4 ದಿನ ಅಪ್ಸ್ಟ್ಯಾಂಡ್ ಆಗುವಂತಹ ಚಾನ್ಸಸ್ ಬರ್ತಾ ಇರಲಿಲ್ಲ. ಅಂತಹ ಒಂದು ಕೆಲಸಕ್ಕೂ ನೀವು ಮುಂದಾಗ್ತಾ ಇರಲಿಲ್ಲ. ಆದ್ರೆ ಎಲ್ಲೋ ನಿಮ್ಮ ಒಂದು ಕಾಂಗ್ರೆಸ್ ಮುಖಂಡ ಅನ್ನೋ ಗರ್ವದಿಂದ ಇಷ್ಟೆಲ್ಲ ಆಯ್ತಾ ಅನ್ನೋದು ನೀವೇ ಗಮನಿಸ್ಕೊಳ್ಬೇಕಾದಂತಹ ವಿಚಾರಣೆ ಇದು. ಇನ್ನ 3 ದಿನಗಳಿಂದ ಶೋಧ ನಡೆಸ್ತಾ ಇರುವಂತಹ ಪೊಲೀಸರು ರಾಜೀವ್ಗೌಡನ ಹುಡುಕಾಟದಲ್ಲಿದ್ದಾರೆ. ಪೊಲೀಸರು ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಬರಿಗೈಲಿ ವಾಪಸ್ ಆಗ್ತಾ ಇದ್ದಾರೆ ಖಾಕಿ ಪಡೆ. ಚಿಂತಾಮಣಿ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ರಾಜೀವ್ಗೌಡರಿಂದ. ಆದ್ರೆ ಈಗ 3 ದಿನಗಳಿಂದ ಶೋಧ ಕಾರ್ಯವನ್ನ ಪೊಲೀಸರು ಸತತವಾಗಿ ನಡೆಸ್ತಾನೆ ಇದ್ದಾರೆ. ಆದ್ರೆ ಯಾವುದೇ ಅಪ್ಡೇಟ್ಸ್ ಇನ್ನೂ ಇಲ್ಲ, ಕೈಗೆ ಸಿಕ್ಕಿಲ್ಲ ರಾಜೀವ್ಗೌಡ. ಶೋಧ ಕಾರ್ಯ ಒಂದ್ ಕಡೆ ನಡೀತಾ ಇದೆ, ಆದ್ರೆ ಬರಿಗೈಯಲ್ಲಿ ವಾಪಸ್ ಆಗ್ತಾನೆ ಇದ್ದಾರೆ ಖಾಕಿ ಪಡೆ. ಚಿಂತಾಮಣಿ ಕೋರ್ಟ್ನಲ್ಲಿ ಏನು ಜಾಮೀನಿಗೆ ಹಾಕಿದ್ರು, ಸೊ ಈಗ ಜಾಮೀನು ಸಿಗದೆ ಇರೋ ಕಾರಣ ಅಪ್ಸ್ಟ್ಯಾಂಡ್ ಆಗಿರೋದು ರಾಜೀವ್ಗೌಡ. ಕಾಂಗ್ರೆಸ್ ಮುಖಂಡ ರಾಜೀವ್ಗೌಡ ಪೌರಾಯುಕ್ತೆಗೆ ಧಮಕಿ ಹಾಕಿದಂತಹ ಪ್ರಕರಣದಲ್ಲಿ ಇದೀಗ ರಾಜೀವ್ಗೌಡಗೆ 3 ದಿನಗಳಿಂದ ಶೋಧ ಕಾರ್ಯ ನಡೆಸ್ತಾನೆ ಇದ್ದಾರೆ ಪೊಲೀಸರು. ಒಂದ್ ಕಡೆ ಶೋಧ ಕಾರ್ಯ ಸ್ಟ್ರಿಕ್ಟ್ ಆಗಿ ನಡೆಸ್ತಾ ಇದ್ರು ಕೂಡ ಬರಿಗೈನಲ್ಲಿ ವಾಪಸ್ ಆಗ್ತಾ ಇದ್ದಾರೆ ಪೊಲೀಸರು. ಚಿಂತಾಮಣಿ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು, ಆದ್ರೆ ಅದು ಇನ್ನೂ ಅಪ್ರೂವಲ್ ಆಗಿಲ್ಲ. ಹಾಗಾಗಿ ಅಪ್ಸ್ಟ್ಯಾಂಡ್ ಆಗಿರೋದು ಏನು ಇವರು ರಾಜೀವ್ಗೌಡ. ಹಾಗಾಗಿ ಏನು ನಿರೀಕ್ಷಣಾ ಜಾಮೀನನ್ನ ರದ್ದು ಮಾಡಿ 22ಕ್ಕೆ ಮುಂದೂಡಿಕೆ ಮಾಡಿದೆ ಕೋರ್ಟ್. ಹಾಗಾಗಿ ಅಪ್ಸ್ಟ್ಯಾಂಡ್ ಆಗಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಶ್ರೀನಿವಾಸ್, ಇದೀಗ ನಿರೀಕ್ಷಣಾ ಜಾಮೀನ್ಗೆ ಚಿಂತಾಮಣಿಯಲ್ಲೇನೋ ಹಾಕಾಯ್ತು, ಆದ್ರೆ ಅದನ್ನ ವಜಾ ಮಾಡಲಾಗಿದೆ, ರದ್ದು ಮಾಡಲಾಗಿದೆ. 22ಕ್ಕೂ ಕೂಡ ಮುಂದೂಡಿಕೆ ಆಗಿದೆ. ಈ ಕಡೆ ನೋಡಿದ್ರೆ ರಾಜೀವ್ಗೌಡ ಅಪ್ಸ್ಟ್ಯಾಂಡ್ ಆಗಿದ್ದಾರೆ. ಈಗ ಏನು ಪ್ರೊಸೀಜರ್ ನಡೆಯುತ್ತೆ ನೆಕ್ಸ್ಟ್ ಮುಂದೆ ಅಂತ?
ಖಂಡಿತ ಇಂಚರ ಏನೊಂದು ಕಾಂಗ್ರೆಸ್ ಮುಖಂಡ ರಾಜೇಗೌಡ ಪೌರಾಯಿತಿಗೆ ಧಮಕಿ ಹಾಕ್ತಿರೋ ವಿಚಾರದಲ್ಲಿ ದಿನಕ್ಕೊಂದು ಸುಳಿವು ಸಿಕ್ಕಿರುವಂತದ್ದು. ಯಾಕೆಂದ್ರೆ ಏನು ಒಂದು ಪೌರಾಯಿತಿ ಅಮೃತಗೆ ಒಂದು ಬ್ಯಾನರ್ ವಿಚಾರವಾಗಿ ಒಂದು ಅಮೃತಗೆ ಒಂದು ಫೋನ್ ಕರೆಯಲ್ಲಿ ಒಂದು ಧಮಕಿ ಹಾಕಿರೋದು ಮತ್ತೆ ಬೇರೆ ಧಮಕಿ ಹಾಕಿದ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜೇಗೌಡರು ಸಹ ಒಂದು ಅಪ್ಸ್ಟ್ಯಾಂಡ್ ಅಲ್ಲಿ ಇರುವಂತದ್ದು. ಈಗ ಆಕೆ ರಾಜೇಗೌಡರ ವಿರುದ್ಧ ಈಗಾಗಲೇ ಒಂದು 2 FIR ಕೂಡ ದಾಖಲಾಗಿರುವಂತಾನೆ ಹೇಳ್ಬೋದು. ಇನ್ನು ಏನು ಇವತ್ತು ಚಿಂತಾಮಣಿ ನ್ಯಾಯಾಂಗದಲ್ಲಿ ಇವತ್ತೇನು ರಾಜೇಗೌಡರು ಸಹ ಒಂದು ಅರ್ಜಿಗೆ ಒಂದು ಜಾಮೀನು ಹಾಕಿರ್ತಾರೆ. ಆ ಅರ್ಜಿ ಸಹ ಇವತ್ತು ನಿರಾಕರಣೆ ಆಗುತ್ತೆ. ಯಾಕಂದ್ರೆ ನಿರಾಕರಣೆ ಸಲಗಿದ ನಂತರ ಒಂದು 22ಕ್ಕೆ ಮುಂದೂಡಿಕೆ ಆಗುತ್ತೆ. ಹಾಗಾಗಿ ಏನು ರಾಜೇಗೌಡರಿಗೆ ಈಗ ಎಲ್ಲೇ ಇದ್ರೂ ಸಹ ಒಂದು ಬಂಧನದ ಭೀತಿ ಸಹ ಎದುರಾಗಿರುವಂತದ್ದು. ಯಾಕೆಂದ್ರೆ ಏನು ರಾಜೇಗೌಡರಿಗೆ ದಿನದಿಂದ ದಿನಕ್ಕೆ ಯಾವೊಂದು ಸಂಘಟನೆಗಳು ನೋಡಿದ್ರೆ ಸಹ ಒಂದು ಶಿಲ್ಘಾಟ್ ನಗರ ಪೊಲೀಸ್ ಠಾಣೆಗೆ ಹೋಗಿ ಒಂದು ರಾಜೇಗೌಡ ವಿರುದ್ಧ ದೂರನ್ನು ದಾಖಲಿಸುವಂತಹ ಒಂದು ಸಂಘಟನೆಗಳು ಬಹಳಷ್ಟು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವಂತದ್ದು. ಯಾಕೆಂದ್ರೆ ಸತತವಾಗಿ ಇವತ್ತು 4ನೇ ದಿನಕ್ಕೆ FIR ಆಗಿ 4ನೇ ದಿನಕ್ಕೂ ಕಾಲಿಟ್ಟರು ಸಹ ಇವತ್ತು ಪೊಲೀಸರು ಸಹ ಒಂದು ರಾಜೇಗೌಡನನ್ನು ಯಾವ್ದೊಂದು ಇದರಲ್ಲಿ ಬಂಧಿಸುವಂತಲ್ಲಿ ಇಲ್ಲ. ಹಾಗಾಗಿ ಇವತ್ತು ಸರಿಸುಮಾರು ಬಹಳಷ್ಟು ಒಂದು ಸಂಘಟನೆಗಳಿಂದನೂ ಸಹ ರಾಜೇಗೌಡ ಒಂದು ಪುಂಡಾಟಿಕೆಯ ಬಗ್ಗೆ ಒಂದು ದೂರನ್ನು ಕೊಟ್ಟಿರುವಂತದ್ದು. ಹಾಗಾಗಿ ರಾಜೇಗೌಡರು ಎಲ್ಲೇ ಇದ್ರೂ ಸಹ ಒಂದು ಬಂಧನಕ್ಕೆ ಭೀತಿಗೆ ಬಹಳಷ್ಟು ಒಂದು ಒಳಗಾಗಿದ್ದಾರೆ ಅಂತ ಹೇಳ್ಬೋದು. ಏಕೆಂದ್ರೆ ಈಗ ಒಂದು ಸರಿಸುಮಾರು ಪೊಲೀಸರು ಸಹ ಒಂದು 3 ತಂಡಗಳಾಗಿ ಒಂದು ರಾಜೇಗೌಡರನ್ನು ಬಯಸುತ್ತಿದ್ದಾರೆ. ಆದ್ರೆ ರಾಜೇಗೌಡರು ಎಲ್ಲಿ ಅಡಿಗೆ ಕೂತಿರೋದು ಇಲ್ಲಿವರೆಗೂ ಯಾವುದೂ ಸಹ ಒಂದು ಸುಳಿವು ಸಹ ಸಿಕ್ಕಿಲ್ಲ. ಹಾಗಾಗಿ ಪೊಲೀಸರು ಸಹ ಇನ್ನಷ್ಟು ತೀವ್ರವಾಗಿ ಒಂದಷ್ಟು ರಾಜೇಗೌಡರ ಬಗ್ಗೆ ಸಂಶೋಧನೆ ಮಾಡುವಂತಹ ಕೆಲಸಗಳು ಸಹ ಬಹಳಷ್ಟು ನಡೆಯುತ್ತಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ರಾಜೇಗೌಡರ ಬಂಧನದ ಭೀತಿಯಲ್ಲಿ ಬಹಳಷ್ಟು ಸ್ವಲ್ಪ ಜೀವನ ನಡೆಸುತ್ತಿದ್ದಾರೆ. ಹಾಗಾಗಿ ಬೇಲ್ ಒಂದು ಕೋರ್ಟ್ ಮುಖಾಂತರ ಬೇಲ್ಗೆ ಹಾಕಿದ್ರು. ಆ ಬೇಲು ಸಹ ಒಂದು ಕ್ಯಾನ್ಸಲ್ ಆಗಿರೋದು ವಿಚಾರಕ್ಕೆ ಇನ್ನಷ್ಟು ಸಹ ಭೀತಿಗೆ ಒಳಗಾಗಿದ್ದಾರೆ ಎಂಬುವಂತಹ ಆರೋಪನೂ ಸಹ ಇಲ್ಲಿ ಕೇಳಿ ಬಂದಿರೋದು. ಒಟ್ಟಾರೆಯಾಗಿ ರಾಜೇಗೌಡ ಎಲ್ಲೇ ಇದ್ರೂ ಸಹ ಆದಷ್ಟು ಬೇಗನೆ ಪೊಲೀಸರು ರಾಜೇಗೌಡನ್ನು ಬಂಧಿಸಬೇಕು. ಇಲ್ಲವಾದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಬಹಳಷ್ಟು ಒಂದು ಪೊಲೀಸರ ಕೈವಾಡ ಇದರಲ್ಲಿ ಬಹಳಷ್ಟು ಪ್ರತಿಭಟನೆ ಮಾಡ್ತಾ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹ ಇವರು ಪೊಲೀಸರು ಮತ್ತೆ ರಾಜಕೀಯ ವ್ಯಕ್ತಿಗಳು ಏನಾದ್ರು ರಾಜೇಗೌಡರಿಗೆ ಏನಾದ್ರೂ ಸ್ವಲ್ಪ ಒಂದಷ್ಟು ಭರವಸೆಯನ್ನು ನೀಡುತ್ತಿದ್ದಾರೆ ಎಂಬುವಂತಹ ಆರೋಪವನ್ನು ಸಹ ಬಹಳಷ್ಟು ಕೇಳಿ ಪಡ್ತಿರುವಂತದ್ದು. ಇನ್ನು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಸಹ ಬಿಜೆಪಿ ಅವರು ಸಹ ಯಾಕಿದು ಸರ್ಕಾರ ಯಾಕೆ ಇಷ್ಟೆಲ್ಲ ಒಂದು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಕಾಂಗ್ರೆಸ್ ಪೌರಾಯಿತಿಗೆ ಧಮಕಿ ಹಾಕಿರುವಂತಹ ವಿಚಾರದಲ್ಲಿ ಯಾಕೆ ಪೊಲೀಸ್ ಸಿಬ್ಬಂದಿ ಸಹ ಮತ್ತೆ ಪೊಲೀಸ್ ಸಿಬ್ಬಂದಿ ಯಾಕೆ ಇವರು ಕೈ ಕಟ್ಟಿ ಬಿಡ್ತಿರೋ ಆದಷ್ಟು ಬೇಗನೆ ಇವರನ್ನು ಕೂಡಲೇ ಅರೆಸ್ಟ್ ಮಾಡ್ಬೇಕಂತ ಹೇಳಿ ಸಹ ಬಿಜೆಪಿ ಅವರು ಸಹ ಬಹಳಷ್ಟು ವಾಗ್ದಾಳಿ ನಡೆಸಿರುವಂತದ್ದು. ಒಟ್ಟಾರೆಯಾಗಿ ಇವತ್ತು ರಾಜೇಗೌಡರ ಭೀತಿಗೆ ರಾಜೇಗೌಡ ಬಂಧನ ಭೀತಿಗೆ ಬಹಳಷ್ಟು ಸಿಲುಕಿದ್ದಾರೆ ಅಂತಾನೆ ಹೇಳ್ಬೋದು. ಎಸ್, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.